ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಿ? ಎಲ್ಲರದು ಊಟ ತಿಂಡಿ ಎಲ್ಲ ಆಯ್ತಾ? ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ. ಅದೇನಪ್ಪ ಅಂದರೆ, ಈಗ ಎಲ್ಲರ ಮನೆಯಲ್ಲೂ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಗೂ. ಏನಪ್ಪ ಅಂದರೆ, ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಾರೆ ಅಂತನೋ ಇಲ್ಲ ನಮ್ಮಗಳಿಗೆ ಕೆಲಸ ಇದೆ ಅಂತನೋ ಮೊಬೈಲ್ ಅವ್ರಿಗೆ ಕೊಡ್ತೀವಿ. ಅದರಲ್ಲಿ ಆ ಮಕ್ಕಳು ಗೇಮ್ ಅಂತ ನೋಡ್ತಾ ಇರ್ತಾರೆ. ಆಮೇಲೆ ಕೆಲವರು ವಾಯ್ಸ್ ಓವರ್ ಕೊಟ್ಟಿರ್ತಾರೆ ಗೇಮ್ಗೆ, ಆ ಗೇಮ್ಗಳನ್ನ ನೋಡ್ತಿರ್ತಾರೆ. ದಯಮಾಡಿ ನಾ ಹೇಳೋದೇನು ಅಂತಂದರೆ, ನಿಮ್ಗೆ ಎಷ್ಟೇ ಕೆಲಸ ಇದ್ರು ಏನೇ ಇದ್ರು ಮಕ್ಕಳ ಜೊತೆ ನೀವು ಮಕ್ಕಳಾಗಿ ಅವ್ರ ಜೊತೆ ಕೂತ್ಕೊಳ್ಳಿ. ಏನು ಗೇಮ್ ಆಡ್ತಿದ್ಯಪ್ಪ ನನಗೊಂಚೂರು ಹೇಳ್ಕೊಡು ಅಂತನೋ, ಏನು ಗೇಮ್ ಆಡ್ತಿದ್ಯಪ್ಪ ನಾನು ನಿನ್ನ ಜೊತೆ ಆಡ್ತೀನಿ ಅಂತನೋ ಕೂತ್ಕೊಳ್ಳಿ. ಅವಾಗ ನಿಮಗೆ ಗೊತ್ತಾಗತ್ತೆ ಆ ಗೇಮಲ್ಲಿ ಯಾರು ವಾಯ್ಸ್ ಓವರ್ ಕೊಟ್ಟಿರ್ತಾರಲ್ಲ ಕೆಲವೊಂದು ಗೇಮು, ಆ ಗೇಮಲ್ಲಿ ಬರೀ ನೆಗೆಟಿವಿಟಿನೇ ಇರುತ್ತೆ ಮಕ್ಕಳಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಅವರು ಹೇಳೋ ಅಂಥ ಒಂದು ಮಾತುಗಳು, ಆ ಗೇಮ್ನ ಮಾತಾಡಿಕೊಂಡು ಆ ಗೇಮ್ ಅಲ್ಲಿ ಇನ್ವಾಲ್ವ್ ಮಾಡಿಸ್ತಾರಲ್ಲ ಮಕ್ಕಳನ್ನ, ಅದರಲ್ಲಿ ಬರೀ ನೆಗೆಟಿವಿಟಿ ತುಂಬಿಕೊಂಡಿದೆ. ಯಾವುದು ಪಾಸಿಟಿವ್ ವರ್ಡ್ಸ್ ಆಗಲಿ, ಪಾಸಿಟಿವ್ ಅಂದರೆ ನಡತೆ ಕಲಿಸೋದಾಗ್ಲಿ ಏನೂ ಇಲ್ಲ. ಅದರಲ್ಲಿ ಬರೀ ನೆಗೆಟಿವ್. ಪ್ರತಿಯೊಂದು ಇದರಲ್ಲೂ ಅವರು ಕೆಟ್ಟದನ್ನ ಅಂದ್ರೆ ಏನರ್ಥ, ನನ್ನ ಅರ್ಥದಲ್ಲಿ ಅವರು ಹೇಳ್ತಾ ಇರೋದು ಒಂದು ಬಿಲ್ಡಿಂಗಿಂದ ಜಂಪ್ ಮಾಡೋದಿರ್ಬೋದು, ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇವರು ಓಡಿಸ್ಕೊಂಡು ಹೋಗ್ತಾ ಇರೋದು ಕಾರು ಬೈಕು, ಅದನ್ನ ತೊಗೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಡೋ ಅಂಥದ್ದು, ಇಲ್ಲ ಪೀಸ್ ಮಾಡೋ ಅಂಥದ್ದು, ಈ ಥರ ಆಕ್ಸಿಡೆಂಟ್ಗಳು ಮಾಡಿಸೋದು, ಆ ಥರ ದೃಶ್ಯಗಳು, ಮತ್ತೆ ಆ ಥರ ಒಂದು ವಾಯ್ಸ್ ಓವರು, ಒಂದು ಎನ್ಕರೇಜ್ ಕೊಡೋ ಮಕ್ಕಳು. ಇನ್ನೊಂದೇನು ಗೊತ್ತಾ, ನಮ್ಮ ಹಿರಿಯರು ಹೇಳ್ತಾರೆ, ಸವಾಸ ಹೇಗಿರುತ್ತೋ ಅದೇ ತರ ಬುದ್ಧಿ ಮಾರ್ಪಾಡಾಗತ್ತೆ ಅಂತ. ಅದು ಮೊದಲು ಕಾಲಿಗೆ ಅನ್ವಯ ಆಗ್ತಿತ್ತು. ಯಾಕಂದ್ರೆ ಮೊದಲು ನಾವು ಜನರ ಜೊತೆ ತುಂಬಾ ಫ್ರೆಂಡ್ಸು, ಅವ್ರ ಜೊತೆ ತುಂಬಾ ಕಾಲ ಕಳೀತಿದ್ವಿ. ಇವಾಗ ಹಂಗಲ್ಲ. ಪ್ರತಿಯೊಂದು ಮಗು ಮೊಬೈಲಲ್ಲಿ ಕಾಲ ಕಳೆಯೋ ತರ ಆಗ್ಬಿಟ್ಟಿದೆ. ಮೊಬೈಲ್ ಇಲ್ಲದೆ ಹೋದ್ರೆ ಪ್ರತಿಯೊಬ್ಬ ಮನುಷ್ಯಂಗೂ ಜೀವನನೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಎಲ್ಲ ಪೇರೆಂಟ್ಸು ಮತ್ತೆ ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ, ದಯಮಾಡಿ ಈ ತರ ಯಾವ್ದಾದ್ರು ನೆಗೆಟಿವ್ ಇದು ತೋರಿಸೋ ಅಂತ ಇದನ್ನ ತೋರ್ಸೋದ್ ಬಿಟ್ಟು, ಅಂದ್ರೆ ವಿಡಿಯೋ ಗೇಮ್ಸ್ ಆ ತರದ ಬಿಟ್ಟು, ಎಜುಕೇಶನಲ್ ಪರ್ಪಸ್ಸೇ ಕಾರ್ಟೂನ್ ಗೇಮ್ಸ್, ಕಾರ್ಟೂನ್ ಅಲ್ಲಿ ಎಜುಕೇಶನಲ್ ಪರ್ಪಸ್ದು ವಿಡಿಯೋಸ್ ತುಂಬಾ ಇದಾವೆ. ಆ ತರದ್ದು ಹುಡುಕಿ ಮಕ್ಕಳಿಗೆ ನೋಡೋ ಹಂಗ್ ಮಾಡಿ ಅಂತ. ಯಾಕಂದ್ರೆ ಯಾವ್ದನ್ನ ನಾವು ಹೆಚ್ಚಾಗಿ ನೋಡ್ತಿರ್ತೀವೋ ಆ ತರ, ಹೆಚ್ಚಾಗಿ ಕೇಳ್ತಿರ್ತೀವೋ ಹೆಚ್ಚಾಗಿ ನೋಡ್ತಿರ್ತೀವೋ ಆ ತರ ನಾವು ಮಾರ್ಪಾಡಾಗ್ತೀವಿ. ಅದು ಸತ್ಯವಾದ ಸಂಗತಿ. ಆಯ್ತಾ? ಹಾಗಾಗಿ ಇದರಲ್ಲಿ ಎಚ್ಚರಿಕೆ ಇರಲಿ ಅನ್ನೋದು ನನ್ನದೊಂದು ಮನವಿ. ಆಯ್ತಾ? ಇದನ್ನ ಏಕೀಭವಿಸುವಂತವ್ರು ಸ್ವಲ್ಪ ಕಮೆಂಟ್ ಮಾಡಿ.